ಜರ್ನಿಯಲ್ಲಿ ನಾನು ಪುಟ್ ಆನ್ ಆಗಿದ್ದಂಥದ್ದು 28 kgs, ಆಲ್ಮೋಸ್ಟ್ 30 kg ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ನೋಡಿರ್ತೀರಾ, ಇತ್ತೀಚೆಗೆ ನಾನು ರಾಜಾ ರಾಣಿ ಶೋನ ಕೂಡ ಒಪ್ಕೊಂಡಿದ್ದೀನಿ. ಗಾರ್ಮೆಂಟ್ಸಿಗೆ ಹೋಗ್ತಿರ್ತಾರೆ, ಆಮೇಲೆ ಕೆಲವ್ರಿಗೆಲ್ಲ ಆಫೀಸಲ್ಲಿ ಜಾಸ್ತಿ ಲೀವ್ ಸಿಗಲ್ಲ. ಸೊ ಹಾಲನ್ನು ಇದರೊಳಗೆ ಒಂದು 3 hours ತನಕನೂ ಶೇಖರಣೆ ಮಾಡಿಡ್ಬೋದು. ಅಂದರೆ ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ಗ್ಯಾಪ್ ಆದಮೇಲೆ ಇನ್ನು ಮುಂದೆ ರೆಗ್ಯುಲರಾಗಿ ವ್ಲಾಗ್ಸ್ ಮಾಡ್ತೀನಿ, ಆಯಿತಾ? ಮಿಸ್ ಮಾಡಲ್ಲ. ಸೊ ಅಮ್ಮ ಬೆಳಗ್ಗೆನೇ ನನಗೆ ಆಳ್ವಿ ಮಾಡಿಕೊಡ್ತಾ ಇದ್ದಾರೆ. ಸೊ ಆಳ್ವಿ ಅಂದ ತಕ್ಷಣ ಭಾಳ ಜನಕ್ಕೆ ಗೊತ್ತಿರುತ್ತೆ, ಬಾಣಂತಿ ಟೈಮಲ್ಲಿ ಅಲ್ವಾ ಅಮ್ಮ? ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಇದು. ಇದಕ್ಕೆ ಹಾಲು, ತುಪ್ಪ, ಬೆಲ್ಲ ಹಾಕ್ಕೊಂಡು ಒಂದು ರೀತಿ ಪಾಯಸ ಥರ ಘಟ ಅಂತ ಕುಡಿಬೋದು. ಎಸ್, ಪಾಪು ಮಲ್ಕೊಂಡಿದ್ದಾಳೆ. ಅವಳು ಎದ್ದೇಳೋ ಅಷ್ಟೊತ್ತಿಗೆ ಇದೆಲ್ಲ ಬೇಗ ಮುಗಿಸ್ಬಿಡ್ಬೇಕು. ಆ್ಯಂಡ್ ಇದನ್ನ ಕುಡಿದ ತಕ್ಷಣ ಡೈಲಿ ಮಸಾಜ್ ಮಾಡೋದಕ್ಕೆ ಅಂತಲೇ ಬರ್ತಾರೆ. ಸೊ ಮಸಾಜ್ ಮಾಡೋದಕ್ಕೆ ಆಯಿಲ್ ಕೂಡ ಪ್ರಿಪೇರ್ ಮಾಡ್ಕೋತಿದ್ವಿ. ಇವಾಗ ಏನಿಲ್ಲ, ನಾನೇನು ಮಾಡ್ತೀನಿ ಅಂದರೆ ಆಲ್ಮಂಡ್ ಆಯಿಲು, ಸ್ವಲ್ಪ ಕೊಕೊನಟ್ ಆಯಿಲು, ಅದಕ್ಕೆ ಸ್ವಲ್ಪ ಬೇವಿನ ಪುಡಿ, ಹಾಗೆಯೇ ಅರಿಶಿನ ಪುಡಿ ಹಾಕೋತೀನಿ. ಪಾಪುಗೆ ಮಾತ್ರ ಪ್ಯೂರ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದು ಸದ್ಯಕ್ಕೆ ಬೇರೆ ಥರದ ಆಯಿಲ್ಗಳು ಅದು ಇದು ಏನು ಬಳಸ್ತಾ ಇಲ್ಲ. ಇದನ್ನು ಕುಡಿದು ಮಸಾಜ್ ಆದಮೇಲೆ ಸ್ನಾನ ಮಾಡ್ಕೊಳ್ಳೋಣ. ಹಾಗೆಯೇ ಇವತ್ತು ಪೋಸ್ಟ್ ಪಾರ್ಟಮ್ ಏನಿದೆ ಈ ಜರ್ನಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಫ್ಕೋರ್ಸ್ ಒಂದೇ ವ್ಲಾಗಲ್ಲಿ ಎಲ್ಲ ವಿಷಯಗಳನ್ನು ಹೇಳೋದಕ್ಕಾಗಲ್ಲ. ಸೊ ಇದು ನನ್ನ ರುಟೀನ್ ಮಾತ್ರ ಆಗಿರುತ್ತೆ, ನನ್ನ ಬಿಲೀಫ್ಸ್ ಮಾತ್ರ ಆಗಿರುತ್ತೆ, ಸೊ ನನ್ನ ಇಂಡಿವಿಜುವಲ್ ಒಪಿನಿಯನ್ ಮಾತ್ರ ಆಗಿರುತ್ತೆ. ಸೊ ಇದು ಹಾಗಲ್ಲ, ಹೀಗಲ್ಲ ಹಾಗೆ ಅಂತ ಪ್ಲೀಸ್ ನೀವು ಯೋಚನೆ ಮಾಡಿಬಿಡಿ. ಬಿಕಾಸ್ ಈಗ ನನ್ನ ಡಾಕ್ಟ್ರೇ ಬೇರೆ ಹೇಳಿರ್ತಾರೆ, ಅಥವಾ ನನ್ನ ಬಿಲೀಫ್ಸ್ ಬೇರೆ ಇರುತ್ತೆ, ನನ್ನ ಬಾಡಿ ಟೈಪ್ ಬೇರೆ ಇರುತ್ತೆ. ಸೊ ಎಸ್, ಇವತ್ತಿನ ವ್ಲಾಗ್ನ ಈ ರೀತಿಯಾಗಿ ಶುರು ಮಾಡೋಣ. ಅಳವಿ ಕುಡಿದು ಎಣ್ಣೆ ಹಾಕಿ ತಲೆಗೂ ಸ್ನಾನ ಮಾಡ್ಕೊಂಡೆ. ಬಿಬ್ಲೆಂಟ್ ಇಸ್ ಅ ಪ್ರೀಮಿಯರ್ ಹೇರ್ ಕೇರ್ ಅಂಡ್ ಸ್ಟೈಲಿಂಗ್ ಬ್ರಾಂಡ್. ನಾನು ಇವತ್ತು ಬಿಬ್ಲೆಂಟ್ ಅವರ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ, ಕಂಡೀಷನರ್ ಅಂಡ್ ಹೀಟ್ ಮಾಸ್ಕ್ ನ ಬಳಸ್ತಾ ಇದ್ದೀನಿ. ಯೂಶಲಿ ಆಂಟಿ ಹೇರ್ ಫಾಲ್ ಶಾಂಪೂಗಳು ಹೇರ್ ನ ಡ್ರೈ ಮಾಡ್ಬಿಡುತ್ತೆ. ಆದ್ರೆ ಬಿಬ್ಲೆಂಟ್ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ ನಲ್ಲಿರುವ ಪಿ ಪ್ರೋಟೀನ್ ನ ಹಾಗೂ ಎಸೆನ್ಷಿಯಲ್ ಮಿನರಲ್ಸ್ ನ ಪವರ್ ಹೌಸ್, ಹಾಗೇನೆ ಕೆರಾಟಿನ್ ನ ರೀಬಿಲ್ಡ್ ಮಾಡೋದಕ್ಕೆ, ಡ್ಯಾಮೇಜ್ಡ್ ಹೇರ್ ನ ರಿಪೇರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೇನೆ ಕೆಫೀನ್ ಕೂದಲನ್ನ ನರಿಶ್ ಮಾಡೋದ್ರ ಜೊತೆಗೆ ಕೂದಲನ್ನ ಬುಡದಿಂದ ಸ್ಟ್ರಾಂಗ್ ಮಾಡುತ್ತೆ. ಇದು ಅಪ್ ಟು 93% ವರೆಗೂ ಹೇರ್ ಫಾಲ್ ಆಗೋದನ್ನ ತಡೆಯುತ್ತೆ ಅಂಡ್ ಇಸ್ ಎನ್ರಿಚ್ಡ್ ವಿತ್ ಶೈನ್ ಟಾನಿಕ್ ಟು ಗಿವ್ ಅ ಸ್ಪೆಕ್ಟಾಕ್ಯುಲರ್ ಶೈನ್. ಹಾಗೇನೆ ಇದನ್ನ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷನಲ್ಸ್ ಡಿಸೈನ್ ಮಾಡಿದ್ದು ಸಲೂನ್ ಲುಕ್ ಹೇರ್ ನ ಬರೀ 399 ರೂಪೀಸ್ಗೆ ಪಡೆಯಬಹುದು. ಆಲ್ಸೋ ಇದು SLS ಅಂಡ್ ಪ್ಯಾರಾಬಿನ್ ಫ್ರೀ. ನೀವು ನೋಡ್ ಹಾಗೆ ಶಾಂಪೂ ಮಾಡಿ ಕಂಡೀಷನರ್ ನ ಮಿಡ್ ಲೆಂತ್ ಇಂದ ಎಂಡ್ ವರ್ಗೂ ಈವನ್ ಆಗಿ ಅಪ್ಲೈ ಮಾಡಿ ಒಂದು 3 minutes ಬಿಟ್ಟು ರಿನ್ಸ್ ಮಾಡಬೇಕಾಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ, ನಾನು ಹೇರ್ ಡ್ರೈ ಮಾಡ್ತಾ ಇದ್ದೀನಿ, ಒಂದು ಕೂಡ ಕೂದಲು ಉದ್ರಿಲ್ಲ. ಈ ಟವಲ್ ಡ್ರೈಡ್ ಹೇರ್ ಗೆ ನಾನೀಗ ಬಿಬ್ಲೆಂಟ್ ಅವರ ಹೇರ್ ಫಾಲ್ ಕಂಟ್ರೋಲ್ ಹೀಟ್ ಹೇರ್ ಸ್ಪಾ ಮಾಸ್ಕ್ ನ ಬಳಸ್ತಾ ಇದ್ದೀನಿ. ಇದ್ರಲ್ಲೂ ಕೂಡ ಪಿ ಪ್ರೋಟೀನ್ ಹಾಗೇನೆ ಕೆಫೆನ್ ಇರೋದ್ರಿಂದ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ, ಹಾಗೇನೆ ಹೇರ್ ಫಾಲ್ ನ ರಿಡ್ಯೂಸ್ ಮಾಡುತ್ತೆ. ಈ ಹೇರ್ ಮಾಸ್ಕ್ ನ 5 ನಿಮಿಷದಲ್ಲಿ ಅಪ್ಲೈ ಮಾಡಿ ಸಲೂನ್ ಲುಕ್ ಹೇರ್ ನ ಪಡಿಬಹುದು. ಮೊದಲಿಗೆ ಪ್ರತಿಯೊಂದು ಹೇರ್ ಸ್ಟ್ಯಾಂಡ್ ಗೂ ಕೂಡ ಕ್ರೀಮ್ ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದರೊಟ್ಟಿಗೆ ಯುನೀಕ್ ಆಗಿರೋ ಸೆಲ್ಫ್ ಹೀಟಿಂಗ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿರೋ ಜೆಂಟಲ್ ಹೀಟಿಂಗ್ ಮೆಕ್ಯಾನಿಸಮ್ ಇಂದ ಕ್ರೀಮ್ ನ ಅಬ್ಸಾರ್ಬ್ ಮಾಡ್ಕೊಂಡು ಹೇರ್ ಫಾಲ್ ಕಂಟ್ರೋಲ್ ಗೆ ಸಹಾಯ ಮಾಡುತ್ತೆ. ಈ ಹೀಟಿಂಗ್ ಕ್ಯಾಪ್ ಮೇಲೆ 5 minutes ಜೆಂಟಲ್ ಆಗಿ ಮಸಾಜ್ ಮಾಡಿ ನಾರ್ಮಲ್ ವಾಟರ್ ಅಲ್ಲಿ ರಿನ್ಸ್ ಮಾಡಿ 5 ನಿಮಿಷದಲ್ಲಿ ಸ್ಮೂತ್ ಶೈನಿ ಫ್ರಿಜ್ ಫ್ರೀ ಸಲೂನ್ ಲುಕ್ ಹೇರ್ ಮನೇಲಿ ಪಡಿಬಹುದು. ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಬಿಬ್ಲೆಂಟ್ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಅದಿತಿ 2024 ನ ಬಳಸಿದ್ರೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಹಾಗೇನೆ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲೂ ಕೂಡ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಇನ್ನು ನಿಮ್ಮ ಪ್ರತಿ ಆರ್ಡರ್ ಬಿಬ್ಲೆಂಟ್ ಅವರ ಸಂಭವ ಫೌಂಡೇಶನ್ ಇಂದ ಮಾಡ್ತಾ ಇರುವಂತಹ ವುಮೆನ್ ಎಂಪವರ್ಮೆಂಟ್ ಗೆ ನೆರವಾಗುತ್ತೆ. ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಕೀನುವಾ ಪಲಾವ್ ಅಥವಾ ಕೀನುವಾ ಬಿರಿಯಾನಿ ಅಂತ ಹೇಳ್ಬೋದು, ಅದನ್ನು ಪ್ರಿಪೇರ್ ಮಾಡಿದ್ದೀನಿ.
ಈ ಒಂದು ಕಿನ್ವಾ ಧಾನ್ಯ ನನಗೆ ಹೊಸದಾಗಿ ಇಂಟ್ರಡ್ಯೂಸ್ ಆಗಿರುವಂಥದ್ದು. ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನೋಡಿರ್ತೀರ ಕೂಡ. ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಪುಟ್ ಆನ್ ಆಗಿದ್ದಂಥದ್ದು 28 kgs, ಆಲ್ಮೋಸ್ಟ್ 30 kg ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಐ ಡೋಂಟ್ ನೋ, ಒಂದು 7 months ತನಕ ತುಂಬ ನಾರ್ಮಲ್ ಆಗಿದೆ. ಬಟ್ ಲಾಸ್ಟ್ 2 months ಸಡನ್ನಾಗಿ ವೆಯ್ಟ್ ಇನ್ಕ್ರೀಸ್ ಆಯಿತು. ಆ್ಯಂಡ್ ಸಮ್ಟೈಮ್ಸ್ ಅದು ನಮ್ಮ ಕೈಲಿ ಇರೋದೂ ಇಲ್ಲ. ಸೊ ನನ್ನ ಡೆಲಿವರಿ ಆದಮೇಲೆ 5 kg ರೆಡ್ಯೂಸ್ ಆದೆ. ಆಮೇಲೆ ಅಲ್ಲಿಂದ ಮನೆಗೆ ಬಂದಂದ್ರೆ ಆಲ್ಮೋಸ್ಟ್ ಈಗ 2 months ಆಗಿದೆ. ಟ್ರಸ್ಟ್ ಮೀ, 13 kg ನಾನು ಇಳಿದಿದ್ದೀನಿ 2 ತಿಂಗಳಲ್ಲಿ. ಆಮೇಲೆ ಇನ್ನೂ 10 kg ಇಳಿದ್ರೆ ಬ್ಯಾಕ್ ಟು ನಾರ್ಮಲ್, ನಾನು ಮುಂಚೆ ಹೇಗಿದ್ನೋ ಆ ಥರ ಆಗುವಂಥದ್ದು. ಬಟ್ ಈ ಪ್ರೋಸೆಸ್ಸಲ್ಲಿ ನನಗೆ ಇಲ್ಲಿ ತನಕ ಏನೋ ನಾನೇ ನಂದೇ ಏನು ತಿಳಿಯುತ್ತೋ ಅದನ್ನು ಮಾಡಿದೆ. ನನಗೆ ಇತ್ತೀಚೆಗೆ ಅನಿಸಿದೆ ಏನಂದರೆ, ಯಾವುದಾದ್ರೂ ಒಬ್ಬ ಪ್ರೊಫೆಷನಲ್ ಫಿಟ್ನೆಸ್ ಕೋಚ್ ಅಥವಾ ನ್ಯೂಟ್ರಿಷನಿಸ್ಟ್ ಅಂತ ಏನು ಹೇಳ್ತೀವೋ ಅವರ ಒಂದು ಸಹಾಯ ತೊಗೊಂಡು ಇನ್ನು ಮಿಕ್ಕಿದ 10 kg ಏನು ಇಳಿಸೋದಿದೆ ಅದು ಅಷ್ಟು ಸುಲಭ ಅಲ್ಲ. ಎಕ್ಸಸೈಸ್ ಜೊತೆಗೆ ನಮ್ಮ ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅವರ ಒಂದು ಸಹಾಯನ ತಗೊಂಡಾಗ ಅವರು ನನಗೆ ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಈಗ ಒಂದು ವಾರದಿಂದ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನನಗೆ ಪರ್ಸ್ನಲಿ ಅದ್ರ ಟೇಸ್ಟ್ ಆಗಿರ್ಬೋದು, ಅದು ನನ್ನ ಬಾಡಿಗೆ ಹೇಗೆ ರಿಯಾಕ್ಟ್ ಆಗ್ತಿದೆ, ಅದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇವತ್ತು ನಾನು ಕೀನ್ವಾ ಧಾನ್ಯವನ್ನು ಬಳಸಿ ಒಂದು ಐಟಮ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಧಾನ್ಯದ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಹೇರಳವಾದಂಥ ಫೈಬರ್ ಕಂಟೆಂಟ್ ಇದೆ, ಹಾಗೆಯೇ ಪ್ರೋಟೀನ್ ಇರುತ್ತೆ, ತುಂಬ ಮಿನರಲ್ಸ್, ವಿಟಮಿನ್ಸ್ ಇರುವಂಥದ್ದು, ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇದ್ರ ಬಗ್ಗೆ ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ವೆಯ್ಟ್ ಲಾಸ್ ಜರ್ನಿಗೆ ಸಾಕಷ್ಟು ಸಹಾಯ ಮಾಡುವಂತಹ ಧಾನ್ಯ. ಸೊ ಎಸ್, ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀನಿ ಕೀನ್ವಾ ಪಲಾವ್ ಅಥವಾ ಬಿರಿಯಾನಿ ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲಿಗೆ ನೀವು ಕೀನ್ವಾ ಹೇಗಿರುತ್ತೆ ಅಂತ ನೋಡಿದ್ದೀರಾ. ಅದನ್ನು ನಾನು ನೀರಲ್ಲಿ ಒಂದು 20 ನಿಮಿಷ ನೆನೆ ಹಾಕಿಟ್ಟಿದ್ದೆ. ಅದರೊಟ್ಟಿಗೆ ಮೊಳಕೆ ಕಾಳು, ಯಾವುದಾದ್ರೂ ಮೊಳಕೆ ಕಾಳನ್ನು ನೀವು ಬಳಸ್ಕೋಬೋದು. ನಾನಿಲ್ಲಿ ಹೆಸರು ಕಾಳನ್ನು ಬಳಸಿದ್ದೀನಿ. ಸೋಯಾ ಚಂಕ್ಸ್ನ ಕೂಡ ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೆ. ಹಾಗೆಯೇ ಬೇಳೆ ತೊಗೊಂಡಿದ್ದೀನಿ. ಕೆಂಪು ಬೇಳೆ ಕೂಡ ಯೂಸ್ ಮಾಡ್ಕೋಬೋದು. ರಾಜ್ಮಾ ಅಥವಾ ಅಲಸಂದೆ ಕಾಳು ಅಥವಾ ಶೇಂಗಾನ ಕೂಡ ನೀವು ನೆನೆಸಿ ಬಳಸ್ಕೋಬೋದು. ನೆನೆಸಿ ಕಾಳುಗಳನ್ನು ಬಳಸೋದ್ರಿಂದ ತುಂಬಾನೇ ಉಪಯುಕ್ತ. ಅಸಿಡಿಕ್ ನೇಚರ್ ಹೋಗಿರುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಇನ್ನು ತರಕಾರಿನೂ ಅಷ್ಟೇ, ನಿಮ್ಮ ಇಷ್ಟದ ತರಕಾರಿನ ಬಳಸ್ಕೋಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಅಷ್ಟೇ ಬಳಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹುಳಿ, ಹಾಗೆಯೇ ಬಿರಿಯಾನಿ ಪೌಡರ್, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಸಿ ಕೊಬ್ಬರಿ ಆದರೂ ಬಳಸ್ಬೋದು ಅಥವಾ ಒಣ ಕೊಬ್ಬರಿ ಆದರೂ ನೀವು ಇದಕ್ಕೆ ಬಳಸ್ಕೋಬಹುದು. ಉಪ್ಪನ್ನ ಸ್ವಲ್ಪ ಕಡಿಮೆ ಹಾಕಿದ್ರೇ ಇದು ರುಚಿ ಜಾಸ್ತಿ. ಸೊ ಎಸ್, ಇದಿಷ್ಟು ವಸ್ತುಗಳನ್ನು ಬಳಸಿ ಫಟಾಫಟ್ ಅಂತ ನಾವಿವಾಗ ಕೀನ್ವಾ ವೆಜ್ ಪಲಾವ್ ಅಥವಾ ವೆಜ್ ಬಿರಿಯಾನಿನ ಮಾಡೋಣ. ಸೊ ಮೊದಲಿಗೆ ನಾನು 1-2 ಚಮಚ ತುಪ್ಪ ಬಳಸ್ತಾ ಇದ್ದೀನಿ. ಈಗ ಎಲ್ಲ ಅಡುಗೆಗೂ ನಾನು ತುಪ್ಪನೇ ಬಳಸ್ತಾ ಇದ್ದೀನಿ. ಹಾಗೆಯೇ ಪಲಾವ್ಗೆ ಬಳಸುವಂಥ ಪಲಾವ್ ಎಲೆ, ಹೂವು, ಚಕ್ಕೆ ಏನಿದೆ ಅದನ್ನೆಲ್ಲದನ್ನು ಹಾಕ್ಕೊಂಡೆ. ಇದರೊಟ್ಟಿಗೆ ಗೋಡಂಬಿ ಇದ್ರೆ ಗೋಡಂಬಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕರಿಬೇವು, ಹಾಗೆಯೇ ನೀವು ಯಾವ ತರಕಾರಿ ಬಳಸ್ತಾ ಇದ್ದೀರೋ ಅದೆಲ್ಲ ತರಕಾರಿಗಳು, ಹಾಗೆಯೇ ಬಿಸಿನೀರಲ್ಲಿ ನೆನೆ ಹಾಕಿದಂಥ ಸೋಯಾ ಚಂಕ್ಸ್ನ ಕೂಡ ನಾನು ಹಾಕ್ಕೊಂಡೆ. ಎಲ್ಲದನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಳುಗಳು ಮತ್ತು ತರಕಾರಿಗಳು 1-2 ನಿಮಿಷ ನೀಟಾಗಿ ಫ್ರೈ ಆಗೋ ಥರ ಬೇಯಿಸ್ಕೊಳ್ಳಿ. ಇದಾದ ಮೇಲೆ ಕೊನೆಯದಾಗಿ ನಾನು ಟೊಮ್ಯಾಟೊ ಹಾಕೋತಾ ಇದ್ದೀನಿ, ಬಿಕಾಸ್ ಅದು ಬೇಗನೆ ಬೆಂದ್ಕೊಳ್ಳುತ್ತೆ ಅಂತ. ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿನ ನಾನು ಬಳಸ್ತಾ ಇದ್ದೀನಿ. ಇದರೊಟ್ಟಿಗೆ ಅರಿಶಿನ ಪುಡಿ, ಬಿರಿಯಾನಿ ಪೌಡರ್, ಹುಣಸೆ ಹುಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಫೈನಲಿ 1:1.5 ರೇಷಿಯೋ, ಅಂದರೆ 1 ಕಪ್ ಕಿನೋವಾಗೆ 1.5 ಕಪ್ ನೀರಿನಂತೆ ನಾವು ಅಳತೆ ಮಾಡಿ ಹಾಕಿ 1-2 ವಿಷಲ್ ಕೂಗಿಸ್ಬೋದು ಅಥವಾ 3 ವಿಷಲ್ ಕೂಗಿಸಿದ್ರು ಏನೂ ತೊಂದರೆ ಇಲ್ಲ. ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್, ಹಾಗೆಯೇ ನೋಡೋದಕ್ಕೂ ತುಂಬಾ ವಿಭಿನ್ನವಾಗಿರುತ್ತೆ. ಉಪ್ಪಿಟ್ಟು ಥರ ಅನ್ಸುತ್ತೆ. ದ್ಯಾಟ್ಸ್ ಆಲ್, ಫಟಾಫಟ್ ಅಂತ ಕೀನ್ವಾ ಬಿರಿಯಾನಿ ರೆಡಿ ಆಯಿತು. ಎಲ್ಲ ತರಕಾರಿ, ಕಾಳು ಎಲ್ಲ ಇರೋದ್ರಿಂದ ಅಫ್ಕೋರ್ಸ್ ತುಂಬಾ ರುಚಿ ಅಂತ ಅನಿಸುತ್ತೆ. ಹಾಗೆಯೇ ಬ್ರೆಸ್ಟ್ ಫೀಡ್ ಮಾಡ್ತಿರುವಂಥ ತಾಯಂದ್ರಿಗೆ ಚೆನ್ನಾಗಿ ಹಾಲು ಬರೋದಕ್ಕೂ ಕೂಡ ಈ ಕಿನೋವಾ ತುಂಬಾ ಸಹಾಯ ಮಾಡುತ್ತೆ. ಇನ್ಫ್ಯಾಕ್ಟ್ ನಾನು ಇದುವರೆಗೂ ಒಂದ್ಸಲಿನೂ ಕೂಡ ನನ್ನ ಮಗಳಿಗೆ ಫಾರ್ಮುಲಾ ಆಯಿತು ಏನೂ ಕೊಟ್ಟಿಲ್ಲ, ಥ್ಯಾಂಕ್ ಗಾಡ್. ಸೊ ಅದಕ್ಕೆ ನನಗೆ ಹೆಲ್ಪ್ ಮಾಡ್ತಿರುವಂಥ ಕೆಲವೊಂದು ಐಟಮ್ಸ್ ಬಗ್ಗೆ ನಾನು ಹೇಳಬೇಕು. ಇದು ಬಹುಶಃ ನಿಮ್ಮ ಮನೇಲಿ ನಿಮ್ಮ ತಾಯಂದ್ರು ಕೂಡ ಹೇಳಿರ್ತಾರೆ. ನಮ್ಮ ಬೆಳಗ್ಗೆ ಏನು ಅಳವಿ ಅಂತ ಕೊಡಿದೆ, ಅದು ಆ್ಯಕ್ಚುಲಿ ನಮ್ಮನೇ ನನಗೆ ಇಂಟ್ರಡ್ಯೂಸ್ ಮಾಡಿ, ಇಲ್ಲ ನಿಮ್ಮ ದಿನ ಬೆಳಗ್ಗೆ ಅದನ್ನು ಕುಡಿಲೇಬೇಕು ಅಂತ ಕುಡಿಸ್ತಾ ಇದ್ದಾರೆ. ಸೊ ಅದು ನನಗೆ ತುಂಬ ಸಹಾಯ ಮಾಡುತ್ತೆ.
ಆಮೇಲೆ ಪಪಾಯ ತಿನ್ನೋದ್ರಿಂದ ಆಗಿರ್ಬೋದು, ಡೈರಿ ಪ್ರಾಡಕ್ಟ್ಸ್ನ ಬಳಸೋದ್ರಿಂದ ಆಗಿರ್ಬೋದು, ಈವನ್ ಓಟ್ಸ್ ಕೂಡ ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ನಟ್ಸ್ನ ಬಳಸೋದು, ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಉಂಡೆ ಮಾಡಿಸ್ಕೊಂಡಿದ್ದೀನಿ. ಎಲ್ಲರೂ ಅಂಟಿನ ಉಂಡೆ, ಕೊಬ್ಬರಿ ಉಂಡೆ ಅಥವಾ ನಿಮ್ಗೆ ಗೊತ್ತೇ ಇರುತ್ತೆ, ಅದನ್ನು ಮಾಡಿರ್ತಾರೆ. ಸೊ ಇದನ್ನು ಬಳಸೋದ್ರಿಂದ ಆಗಿರ್ಬೋದು. ಆ್ಯಂಡ್ ಮೆಂತೆ ಕಾಳು ಬಳಸೋದು ತುಂಬ ಒಳ್ಳೆಯದು. ಮೆಂತೆ ಕಾಳನ್ನ ಸ್ವಲ್ಪ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ಬೋದು, ಅಥವಾ ಮೆಂತೆ ಚಟ್ನಿನ ಮಾಡ್ಕೋಬೋದು. ಆ್ಯಂಡ್ ಈವನ್ ನುಗ್ಗೆ ಸೊಪ್ಪಿನ ಸಾರು ಅಥವಾ ನುಗ್ಗೆ ಸೊಪ್ಪಿನ ಪುಡಿ ಕೂಡ ಸಿಗುತ್ತೆ. ಸೊ ಅದನ್ನು ನೀವು ಓಟ್ಸ್ದು ಮೀಲ್ ಏನಾದರೂ ಮಾಡ್ಕೊಂಡಾಗ ಅಥವಾ ನಿಮ್ಮ ಪಲ್ಯಗೆ ಅಥವಾ ಸೈಡಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಪಾತಿ ಜೊತೆಗೆ ಹೆಂಗಾದರೂ ತಿನ್ಬೋದು. ಇದೆಲ್ಲದ್ರಿಂದನೂ ತುಂಬ ಚೆನ್ನಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಆಮೇಲೆ ಇದಿಷ್ಟ್ರ ಜೊತೆಗೆ ನೀರು ಕುಡಿಯೋದು ತುಂಬಾ ಮುಖ್ಯ ಆಗುತ್ತೆ. ತುಂಬ ಜನ ನೀರೇ ಕುಡಿಯೋಲ್ಲ, ಲೈಕ್ ಎಲ್ಲ ಮಾಡ್ತಿರ್ತಾರೆ, ನೀರು ಕುಡಿಯೋಲ್ಲ. ಬಟ್ ನಿಜವಾಗ್ಲೂ ನೀರು ನಾವೆಷ್ಟು ಚೆನ್ನಾಗಿ ಕುಡಿತೀವೋ ನಮ್ಮ ಬಾಡಿ ಕೂಡ ಅಷ್ಟು ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಬಾಡಿಗೆ ರೆಸ್ಟ್ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಮೆಂಟಲಿ ಸ್ಟ್ರೆಸ್ ಇಲ್ಲದೆ ತುಂಬ ಕೂಲಾಗಿ ಕಾಮಾಗಿರಬೇಕು. ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಂಡ್ವಿ ಅಂದರೆ ನಮ್ಮ ದಿನಚರಿಯಿಂದ ಹಿಡಿದು ಆ್ಯಂಡ್ ಈವನ್ ಮಗುಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಎಲ್ರಿಗೂ ಇದೇ ಇರುತ್ತೆ ಆಯಿತಾ, ಒಂದಲ್ಲ ಒಂದು ಸಮಸ್ಯೆ ಪಕ್ಕಾ ಇರುತ್ತೆ, ಏನಾದರೂ ಇರುತ್ತೆ. ಆನೆಗೆ ಇರುವೆ ಬಾರ ಇರುವೆಗೆ ಅಂತಾರಲ್ಲ, ಹಂಗೆ ಏನಾದರೂ ಇರುತ್ತೆ. ಅದ್ರ ಮಧ್ಯೆ ನಾವೇನಾದರೂ ಸ್ಟ್ರೆಸ್ ಮಾಡಿಕೊಂಡು ಏನಾದರೂ ಹಂಗೆ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅದು ಭಾಳ ಎಫೆಕ್ಟ್ ಆಗುತ್ತೆ. ಸೊ ತುಂಬ ಕೂಲಾಗಿ ಪಾಸಿಟಿವ್ ಆಗಿ ನಾನು ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದೀನಿ, ನಾನು ತುಂಬ ಹೆಲ್ದಿ ಆಗಿದ್ದೀನಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ನನ್ನ ಮಗು ಹಾಲು ಚೆನ್ನಾಗಿ ಕುಡಿತಾ ಇದೆ, ಮಗು ಆರೋಗ್ಯವಾಗಿದೆ, ನಾನು ಆರೋಗ್ಯವಾಗಿದ್ದೀನಿ ಅಂತ ನೀವು ಯಾವಾಗಲೂ ಸಂದೇಶ ಕೊಡೋದು ಅಂತಾರಲ್ಲ, ಸುಮ್ಮನೆ ಇವ್ರಿಗೆ ಯಾಕೆ ಸಂದೇಶ ಕೊಡೋದು, ನಮಗೆ ನಾವೇ ಸಂದೇಶ ಕೊಟ್ಕೊಂಡ್ರೆ ಅಟ್ಲೀಸ್ಟ್ ಸಹಾಯ ಆದರೂ ಆಗುತ್ತೆ. ಎಲ್ರಿಗೂ ಇದರ ಅನುಭವ ಇರುತ್ತೆ. ಪಾಪುದು ಪರ್ಟಿಕ್ಯುಲರ್ ಟೈಮಿಂಗ್ ಇರಲ್ಲ, ಎಸ್ಪೆಷಲಿ ಮೊದಲು 3-4 ತಿಂಗಳು. ನನ್ನ ಮಗಳು ಹೆಂಗಂದರೆ ಅವಳಿಗೆ ಸ್ವಲ್ಪ ರಾತ್ರಿ ಜಾಸ್ತಿ ಎಚ್ಚರ ಇರ್ತಾಳೆ, ಅಂದರೆ ಕಿರಿಕಿರಿ ಎಲ್ಲ ಮಾಡಲ್ಲ, ಬಟ್ ಆಟ ಆಡೋದು ಖುಷಿ ಅವಳಿಗೆ. ಅಂದ್ಕೊಂಡು ಈಗಲೇ ಆಟ ಆಡ್ತಿರ್ತಾಳೆ, ನೋಡ್ತಾ ಇರ್ತಾಳೆ, ಮಾತಾಡಿಸ್ತಿರ್ಬೇಕು ಅವಳಿಗೆ. ಬಟ್ ನನಗೇನಾಗುತ್ತೆ ಅಂದರೆ ನಿದ್ದೆ ಸ್ವಲ್ಪ ಅಂದರೆ ಅಷ್ಟು ಚೆನ್ನಾಗಿ ಆಗ್ತಾಯಿಲ್ಲ, ಹಿಂಗೆ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು ಟೈಮ್ ನಾನು ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡಿ ಅಮ್ಮನ ಕೈಲಿ ಕೊಟ್ಟು ಮಲ್ಕೋತೀನಿ. ಅಟ್ಲೀಸ್ಟ್ ನಂಗೆ ಒಂದು 3 hours ಕಂಟಿನ್ಯೂಸ್ ಆಗಿ ನಿದ್ದೆ ಆದರೆ, ಸೊ ಮಿಕ್ಕಿದ 21 ಗಂಟೆ ನಾನು ಸ್ವಲ್ಪ ಚೇರ್ಫುಲ್ಲಾಗಿ ಆ್ಯಕ್ಟಿವ್ ಆಗಿರ್ಬೋದು ಅಂತ. ಸೊ ಆ 3 ಗಂಟೆ ಅವಧಿಯಲ್ಲಿ ಅಕಸ್ಮಾತ್ ನನ್ನ ಮಗಳೇನಾದರೂ ಎದ್ದರೆ ಅವಳಿಗೆ ಹಾಲು ಕುಡಿಸ್ಲೇಬೇಕಾಗತ್ತೆ. ಸೊ ಯೂಶಲಿ ಆಗಲ್ಲ, ಬಟ್ ಎದ್ರೆ ಕುಡಿಸ್ಲೇಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾನು ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ತುಂಬ ಡಿವೈಸಸ್ ಅಥವಾ ಮಷಿನ್ಸ್ ಬಂದಿದೆ ಅಂತ ಹೇಳ್ಬೋದು. ಸೊ ನಾನು ಯಾವ ಮಷಿನ್ನ ಯೂಸ್ ಮಾಡ್ತೀನಿ, ಅದು ನನಗೇನು ಅನಿಸುತ್ತೆ, ಅದರಿಂದ ನನಗೆ ಇನ್ನೆಷ್ಟು ಸಹಾಯ ಆಗಿದೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಡ್ತೀನಿ. ಸೊ ನನ್ನ ಮಿಲ್ಕ್ ಪಂಪಿಂಗ್ ಮಿಷಿನ್ ಆಯಿತು ಅಥವಾ ಬಾಟಲ್ಸ್ ಆಯಿತು, ಎಲ್ಲ ಈ ರೀತಿ ಸ್ಟೆರಿಲೈಸರ್ ಬಾಕ್ಸ್ ಸಿಗುತ್ತೆ ನಮಗೆ, ಈ ರೀತಿ ಸ್ಟೆರಿಲೈಸ್ ಮಾಡುವಂಥದ್ದು ಸಿಗುತ್ತೆ. ಸೊ ಇದ್ರ ಸಹಾಯದ ಮುಖಾಂತರನೂ ಮಾಡ್ಬೋದು, ಇಲ್ಲಾಂದರೆ ನಮ್ಮ ಕನ್ವೆನ್ಷನಲ್ ಮೆಥಡ್ ಬಿಸಿ ನೀರಲ್ಲಿ ಬಾಟಲ್ಸ್ ಆಗಿರ್ಬೋದು ಅದನ್ನೆಲ್ಲ ಹಾಕಿ ಕೂಡ ಸ್ಟೆರಿಲೈಸ್ ಮಾಡ್ಬೋದು. ತೋರಿಸೋದಕ್ಕೆ ಅಂತ ನಾನು ಸ್ವಲ್ಪ ಮಿಲ್ಕ್ ಪಂಪ್ ಮಾಡಿದೆ. ಈ ಥರ ಇರುತ್ತೆ ಪ್ರಾಡಕ್ಟು. ಸೊ ಇಲ್ಲಿ ಮಿಲ್ಕ್ ಬರುತ್ತೆ, ಇದನ್ನು ನಾವು ಈ ಥರ ನೀಟಾಗಿ ತೆಗೆದು ಇದೇನಿದೆ ಇದನ್ನು ಓಪನ್ ಮಾಡಿ ಬಾಟಲ್ಗೆ ಹಾಕಿ ಮಗುಗೆ ಕುಡಿಸ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ, ಸೊ ಇದು ಹಾಕ್ಬಿಟ್ರೆ ಇದರಲ್ಲೇ ರೂಢಿ ಆಗಿಬಿಡುತ್ತೆ ಹಾಗೆ ಹೀಗೆ ಅಂತ. ಹಾಗೇನು ನನಗೆ ಪರ್ಸ್ನಲಿ ನನ್ನ ಮಗಳ ವಿಷಯದಲ್ಲಿ ಹಂಗೆ ಅನಿಸಿಲ್ಲ. ಅವಳು ಎರಡೂ ಕಂಫರ್ಟೇಬಲ್ ಇದ್ದಾಳೆ, ಇದರಲ್ಲೂ ಕುಡಿತಾಳೆ, ಬ್ರೆಸ್ಟ್ ಮಿಲ್ಕ್ನ ಕೂಡ ಡೈರೆಕ್ಟಾಗಿ ತೊಗೋತಾಳೆ. ಸೊ ನನಗೆ ಅಂಥ ವ್ಯತ್ಯಾಸ ಅನಿಸಿಲ್ಲ. ಬಹುಶಃ ಮೇ ಬಿ ಕೆಲವು ಮಕ್ಕಳು ಅಡಿಕ್ಟ್ ಆಗ್ತಾರೆ ಅಂತ ಅನಿಸುತ್ತೆ, ಅಂದರೆ ಕಂಟಿನ್ಯೂಸ್ ಆಗಿ ಇದನ್ನೇ ನಾವು ಪ್ರಿಫರ್ ಮಾಡಿದಾಗ. ಬಟ್ ಕೆಲ್ಸಕ್ಕೆ ಹೋಗೋರಿಗೆ, ತುಂಬ ಬೇರೆ ಬೇರೆ ಏನಾದರೂ ಟೆನ್ಷನ್ಸ್ ಇರೋರಿಗೆ, ಆದರೆ ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡದೆ ನಾನು ಎದೆ ಹಾಲನ್ನೇ ಕೊಡಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು ನನ್ನ ಈ ಒಂದು ಜರ್ನಿನ ಈಸಿ ಮಾಡಿದೆ ಅಂತ ಹೇಳ್ಬೋದು.
ಇನ್ನು ಮಿಲ್ಕ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಇನ್ನೂ ದೊಡ್ಡ ಅಡ್ವಾಂಟೇಜ್ ಏನಂದರೆ ನಾವು ಹಾಲನ್ನು ಇದರೊಳಗೆ ಒಂದು 3 hours ತನಕನೂ ಶೇಖರಣೆ ಮಾಡಿಡ್ಬೋದು. ಅಂದರೆ ಈ ಹಾಲು ಕರೆದ ಮೇಲೆ 3 ಇಂದ 4 hour ತನಕನೂ ಮಗುಗೆ ಹಾಲು ಕುಡಿಸ್ಬೋದು. 6 hours ತನಕ ಅಂತಾರೆ, ಬಟ್ ಸಾಕು 3 ಇಂದ 4 hour ಹೊರಗೂ ಯೂಸ್ ಮಾಡ್ಬೋದು ಹೊರಗಡೆ ಇಟ್ಟಿದ್ರೆ. ಅಕಸ್ಮಾತ್ ನೀವು ಹಾಲನ್ನು ಈ ಮಿಲ್ಕ್ನ ಶೇಖರಣೆ ಮಾಡೋದಕ್ಕಂತಲೇ ಪೌಚಸ್ ಸಿಗುತ್ತೆ. ಈವನ್ ಸಿಲಿಕಾನ್ ಪೌಚಸ್ಸು ಸಿಗುತ್ತೆ ಮತ್ತು ಸ್ಟೆರಿಲೈಸ್ಡ್ ಪೌಚಸ್ಗಳು ಕೂಡ ಸಿಗುತ್ತೆ. ಸೊ ಅದರೊಳಗೆ ನೀವು ಶೇಖರಣೆ ಮಾಡಿ ಫ್ರಿಜ್ಜಲ್ಲಿ 3 daysವರೆಗೂ ಬಳಸ್ಬೋದು. ಕೆಲವೊಬ್ರು ಇನ್ನೂ ಲಾಂಗ್ ಟರ್ಮ್ ಬಳಸ್ಬೋದು ಅಂತ ಹೇಳ್ತಾರೆ, ಬಟ್ 3 ದಿನ ಐ ಥಿಂಕ್ ಮೋರ್ ದ್ಯಾನ್ ಇನಫ್. ಬಿಕಾಸ್ ಹೇಳಕ್ಕೆ ಬರಲ್ಲ ಯಾರ ಲೈಫಲ್ಲಿ ಏನು ಸಿಚುವೇಶನ್ ಬರುತ್ತೆ, ಹೇಗೆ ಬರುತ್ತೆ ಅಂತ. ಬಟ್ ಆ ಟೈಮಲ್ಲಿ ನನ್ನ ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡೋದು ಬೇಡ, ಅಥವಾ ನನ್ನ ಹಾಲು ಚೆನ್ನಾಗೇ ಬರ್ತಾ ಇದೆ ಆ್ಯಂಡ್ ಮನೇಲಿ ಹಾಲು ಕುಡ್ಸೋದಕ್ಕೆ ಅಥವಾ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇದ್ದಾರೆ, ಬಟ್ ನನ್ನ ಮಗು ಜೊತೆಗೆ 1 ದಿನನೋ ಅಥವಾ 2 ದಿನನೋ ನನಗೆ ಇರೋಕ್ಕೆ ಆಗದಂಥ ಪರಿಸ್ಥಿತಿ, ಹೇಳಕ್ಕೆ ಬರಲ್ಲ ಯಾರ್ಯಾರ್ದು ಹೇಗೆ ಪರಿಸ್ಥಿತಿ ಬಂದಿರುತ್ತೋ ಏನೋ ಅಂಥ ಟೈಮಲ್ಲಂತೂ. ಆ್ಯಂಡ್ ಈವನ್ ಆಫೀಸ್ಗೆ ಹೋಗಲೇಬೇಕು ಅಂತ ಅನ್ನೋರು ಕೂಡ ನೀವು ಹಿಂದಿನ ದಿನವೇ ಹಾಲನ್ನ ನೀಟಾಗಿ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮೇ ಬಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ರೆಫ್ರಿಜರೇಟರಲ್ಲಿ ಇಟ್ಬಿಟ್ಟು 3 daysವರೆಗೂ ಆ ಹಾಲನ್ನ ಯೂಸ್ ಮಾಡ್ಬೋದು. ಏನಿಲ್ಲ, ಹಾಲನ್ನ ತೆಗೆದ್ಬಿಟ್ಟು ಸ್ವಲ್ಪ ಈ ಡಬಲ್ ಬಾಯ್ಲರ್ ಮೆಥಡಲ್ಲಿ ಸ್ವಲ್ಪ ಹಾಲನ್ನ ಬಿಸಿ ಮಾಡಿಬಿಟ್ಟು ಮಗುಗೆ ಕುಡಿಸ್ಬೋದು. ಸೊ ಅಲ್ಲಿಗೆ ಮಗುಗೆ ತಾಯಿ ಹಾಲು ಸಿಕ್ಕಂಗೂ ಆಗುತ್ತೆ, ನಿಮ್ಮ ಕೆಲಸ ಕೂಡ ಆಗುತ್ತೆ. ಎಷ್ಟೋ ನಮಗೆ ಈ ಮದರ್ ಗಿಲ್ಟ್ ಇದ್ದೇ ಇರುತ್ತೆ. ನಾವು ಏನೇ ಮಗುಗೆ ಮಾಡಿದ್ರು, ಈವನ್ ನನಗೂ ಕೂಡ ನಾನು ಎಷ್ಟೇ ಮಾಡಿದ್ರು ಅದು ಎಲ್ಲೋ ಒಂದು ಕಡೆ ಇನ್ನೂ ಸಾಕಾಗ್ತಿಲ್ವೇನೋ, ಇನ್ನೂ ಏನೋ ಮಾಡಬೇಕೇನೋ ಅನಿಸುತ್ತೆ. ಬಹುಶಃ ಪ್ರಪಂಚದಲ್ಲಿರೋ ಪ್ರತಿ ತಾಯಂದ್ರಿಗೂ ಈ ಫೀಲಿಂಗ್ ಇರುತ್ತೆ. ಸೊ ನಿಮ್ಮಂತೆ ನಾನು ಕೂಡ ಸಾಮಾನ್ಯ ಒಬ್ಬಳು ತಾಯಿನೇ. ಸೊ ಹಾಗಾಗಿ ನನಗೂ ಅದೇ ಥರ ಫೀಲಿಂಗ್ ಆಗುತ್ತೆ. ಸೊ ಎಷ್ಟೋ ಆ ಥರದ್ದೆಲ್ಲ ಭಾವನೆಗಳು ಈ ರೀತಿಯಾದ ಪುಟ್ಟ ಪುಟ್ಟ ವಸ್ತುಗಳನ್ನು ಬಳಸೋದ್ರಿಂದ ನಾವು ಕಡಿಮೆ ಮಾಡ್ಕೋಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಇದೊಂದೇ ಅಲ್ಲ, ಈ ರೀತಿಯೇ ತುಂಬ ಪ್ರಾಡಕ್ಟ್ಸ್ ಇದೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಾಕಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಬೇರೆ ಬೇರೆ ಕಂಪ್ನಿಗಳ ಪ್ರಾಡಕ್ಟ್ಸ್ ಇದೆ. ಸೊ ಬ್ರೆಸ್ಟ್ ಮಿಲ್ಕ್ ಪಂಪ್ ಈಸ್ ದ ಬೆಸ್ಟ್ ಆಪ್ಷನ್. ಇವಳು ಬಟ್ಟೆ ಮಾಡಿಸ್ಬೇಕಾದ್ರೆ ಕರ್ಚಿಫ್ ಮಾಡಿಸ್ದಂಗೆ ಫೀಲಿಂಗ್ ಆಗ್ತಿರುತ್ತೆ. ಇಲ್ಲಿ ನೋಡಿ, ಕ್ಯೂಟ್. ಆಮೇಲೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಏನಿರುತ್ತೆ, ತುಂಬ ಅಂದರೆ ಒಬ್ಬೊಬ್ರದ್ದು ಒಂದೊಂಥರ. ಕೆಲವರು ಪೂರ್ತಿಯಾಗಿ ರೆಸ್ಟ್ ಅಂತ ಹೋಗ್ತಾರೆ. ನನಗೆ ಖಂಡಿತವಾಗ್ಲೂ ಇರೋಕ್ಕಾಗಲ್ಲ. ಬಿಕಾಸ್ ನನಗೆ ಯಾವತ್ತೂ ರೆಸ್ಟಲ್ಲಿ ಪೂರ್ತಿಯಾಗಿ ಸುಮ್ಮನೆ ಕೂತ್ಕೊಂಡು ಅಭ್ಯಾಸನೇ ಇಲ್ಲ. ಅದು ನಂಗೆ ಒಂಥರ ಮೆಂಟಲಿ ಟಾರ್ಚರ್ ಆಗುತ್ತೆ. ನಂಗೆ ನಿಜ ಏನೋ ಒಂಥರ ನಂಗೆ ಹುಚ್ಚಿಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀನಿ. ಪಾಪುದು ಏನಾದರೂ ಕೆಲಸಗಳಿದ್ದೇ ಇರುತ್ತೆ. ಸೊ ಆ ಕೆಲಸಗಳನ್ನು ಮಾಡ್ತೀನಿ. ಇದ್ರ ನಡುವೆ ತುಂಬ ಜನ ನೋಡಿರ್ತೀರ, ಇತ್ತೀಚೆಗೆ ನಾನು ರಾಜ ರಾಣಿ ಶೋನ ಕೂಡ ಒಪ್ಕೊಂಡಿದ್ದೀನಿ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಈ ಹಿಂದೆ ಆಕ್ಟ್ರೆಸ್ ತಾರಮ್ಮ 2 ತಿಂಗಳು ಕಂದಮ್ಮನ ಇಟ್ಕೊಂಡು ಕ್ಯಾಂಪೇನ್ಗೆ ಹೋಗಿದ್ರಂತೆ. ಇನ್ನು ಲಕ್ಷ್ಮಿ ಅಮ್ಮ, ಲೀಲಾವತಿ ಅಮ್ಮ ಸೇರಿದಂತೆ ಅನೇಕ ಹಿರಿಯ ಕಲಾವಿದರು ಅವರ ಪುಟ್ಟ ಕಂದಮ್ಮಗಳನ್ನ ಶೂಟಿಂಗ್ಗೆ ಕರ್ಕೊಂಡು ಅವರನ್ನೂ ಕಾಳಜಿ ಮಾಡ್ತಾ, ಜೊತೆಗೆ ತಿಂಗ್ಳುಗಟ್ಲೆ ವರ್ಷಗಟ್ಲೆ ಸಿನಿಮಾ ಶೂಟಿಂಗ್ ಮಾಡ್ತಿದ್ರಂತೆ. ಸೊ ಅವರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾಕಂದರೆ ನನಗೆ ಒಂದು ತಿಂಗಳಿಗೆ 3 ಇಂದ 4 ದಿನ ಶೂಟಿಂಗ್ ಅಂತ ಹೇಳ್ತಾರೆ. ಅದನ್ನು ಪಾಪು ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ, ಲೈಕ್ ನಾನೊಂದು 2 hours ಹೋಗ್ಬಿಟ್ಟು ಫೀಡ್ ಮಾಡುವಂಥ ಅವಕಾಶ ಇದ್ದು ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆ್ಯಕ್ಚುಲಿ ಆ ಶೋ ಒಪ್ಕೋಬೇಕು ಅಂತ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಯಶು ನಮ್ಮಮ್ಮ ಜೊತೆಗೆ ಇರೋದ್ರಿಂದ, ನಮ್ಮ ಅತ್ತೆ ಜೊತೆಗೆ ಇರೋದ್ರಿಂದ ಎಲ್ಲರೂ ಸೇರಿ, ಇಲ್ಲ ನೀನೇನು ಪಾಪು ಒಂದು 2 hours ಮಲ್ಕೊಂಡು ಬರೋಷ್ಟೊತ್ತಿಗೆ ನೀನು ಒಂದು ಸ್ವಲ್ಪ ಶೋ ಮುಗಿಸ್ಕೊಂಡು ಬರ್ತೀಯಾ, ಏನೊಂದು 2-3 ಸಲ ಫೀಡ್ ಆಗೋ ಅಷ್ಟೊತ್ತಿಗೆ ಏನು ತಿಂಗಳಿಗೆ 3 ದಿನ ಯಾಕೆ ನೀನು ಯೋಚನೆ ಮಾಡ್ತೀಯಾ ಅಂತ ಹೇಳಿದ ಮೇಲೆ ಸ್ವಲ್ಪ ಕನ್ವಿನ್ಸ್ ಆಗಿ ಓಕೆ ಐ ಕ್ಯಾನ್ ಡೂ ಇಟ್ ಅಂತ ಅನ್ನಿಸ್ತು. ಬಟ್ ತುಂಬ ಜನ ನಾನೇ ನೋಡಿದ್ದೀನಿ, ಪಾಪ ಗಾರ್ಮೆಂಟ್ಸಿಗೆ ಹೋಗ್ತಿರ್ತಾರೆ. ಆಮೇಲೆ ಕೆಲವ್ರಿಗೆಲ್ಲ ಆಫೀಸಲ್ಲಿ ಜಾಸ್ತಿ ಲೀವ್ ಸಿಗಲ್ಲ. ಸೊ ಇಮ್ಮಿಡಿಯೇಟಾಗಿ ಮಗು ಆಗಿ ಒಂದು 15-20 ಡೇಸ್ಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಸೊ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಈ ಒಂದು ಪೀರಿಯಡಲ್ಲಿ ಅಷ್ಟು ಕರೇಜ್ ತಗೊಂಡು ಅಷ್ಟು ಚೆನ್ನಾಗಿ ನಿಮ್ಮ ಪರ್ಸ್ನಲ್ ಲೈಫ್ನ ಮತ್ತು ಕರಿಯರ್ನ ಎರಡೂ ಮ್ಯಾನೇಜ್ ಮಾಡುವಂಥವ್ರಿಗೆ ಎಲ್ರಿಗೂ ಕೂಡ ನಾನು ಒಂದು ಸಲ್ಯೂಟ್. ಹಾಗೆಯೇ ನೀವೆಲ್ಲರೂ ಕೂಡ ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿ ಸಲ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಅದು ದುಡಿಯೋಕ್ಕೆ ಅಂತ ಅಷ್ಟೇ ಅಲ್ಲ. ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅದು ನಮ್ಮ ಆತ್ಮತೃಪ್ತಿಗೆ, ನಾವು ಆ್ಯಕ್ಟಿವ್ ಆಗಿರೋದಕ್ಕೆ, ಮತ್ತು ನಮ್ಮ ಬ್ರೈನನ್ನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರೋದಕ್ಕೆ.
ಈಗ ಏನಂತಾರೆ ಕೆಲಸ ಇಲ್ಲದೆ ಇರೋ ತಲೆ ದೆವ್ವಕ್ಕೆ ಸಮಾನ ಅಂತ ಹೇಳ್ತಾರಲ್ಲ, ಹಾಗೆ ಕೆಲಸ ಕೊಡ್ತಿದ್ರೆ ಪಾಸಿಟಿವ್ ಆಗಿ ತಲೆ ಓಡ್ತಿರುತ್ತೆ. ಏನು ಕೆಲಸ ಇಲ್ಲದೆ ಇರೋರ್ಗೆ ಏನಾಗುತ್ತೆ ಅಂದರೆ ಬರೀ ನೆಗೆಟಿವ್ ಥಾಟ್ಸ್ ಬರುತ್ತೆ, ಬೇರೆಯವ್ರ ಬಗ್ಗೆನೂ ನೆಗೆಟಿವ್, ನಮ್ಮ ಬಗ್ಗೆನೂ ನೆಗೆಟಿವ್. ಬಟ್ ಅಟ್ಲಾಸ್ಟ್ ನಿಮಗೇನು ಅನಿಸುತ್ತೋ ನೀವು ಅದನ್ನು ಮಾಡಿ. ಇದು ನೋಡಿ, ಯಾಕೆ ಗೊತ್ತಾ, ಯಾಕೆ ಹೇಳ್ತೀನಿ ಅಂದರೆ ಸುಮ್ಮನೆ ನಂದು ರಾಜಾರಾಣಿ ಶೋದೇ ಬಂತಲ್ವಾ, ಕೆಲವರು ಒಂದು ಕಾಮೆಂಟ್ ನೋಡಿದೆ ಏನಂದರೆ ಏನೋ 2 ತಿಂಗಳು ಮಗುನ ಬಿಟ್ಟು ಬರೋ ಅವಶ್ಯಕತೆ ಇತ್ತಾ ಅಂತ. ನನ್ನ ಮಗುಗಿನ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತಾ ಮೊನ್ನೆದು. ಇನ್ನೊಂದು ಕಮೆಂಟ್ ಏನಿತ್ತು ಅಂದರೆ ನಮ್ಮಮ್ಮ 15 ದಿನಕ್ಕೇ ಕೆಲಸ ಮಾಡ್ತಿದ್ರಂತೆ, ಇದೇ ದೊಡ್ಡ ಮಹಾ ಅಂತ. ಸೊ ಅಂದರೆ ಅಲ್ಲೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊಸೈಟಿ ಅಂತ ಹೇಳಲ್ಲ, ಬಿಕಾಸ್ ನಾನು ಸೊಸೈಟಿಯಲ್ಲೇ ಇದ್ದೀನಿ. ಒಬ್ಬೊಬ್ರದ್ದು ಒಂದೊಂದು ಆಲೋಚನೆ ಇರುತ್ತೆ, ಒಬ್ಬೊಬ್ರದ್ದು ಒಂದು ಸುಮ್ಮನೆ ಮಾತಾಡಬೇಕಲ್ಲ ಅಂತ ಮಾತಾಡ್ತಿರ್ತಾರೆ. ಬಟ್ ನಿಮಗೆ ನೀವು ನಿಮ್ಮ ಫ್ಯಾಮಿಲಿ ಏನು ಡಿಸಿಷನ್ ತೊಗೋತಿರೋ, ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನೇ ಮಾಡಿ, ಓಕೆನಾ? ಸೊ ಎಸ್, ಇದಿಷ್ಟ ಆಗಿತ್ತು. ಆಮೇಲೆ ನಾನೇನು ಹೇಳೋದು ಅಂದರೆ ಆದಷ್ಟು ಸುಮ್ಮನೆ ರೆಸ್ಟ್ ಅಂತ ಮಾಡೋದ್ರ ಬದಲು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು, ಎಕ್ಸಸೈಸ್ ಮಾಡೋದು, ಅದೆಲ್ಲ ಮಾಡೋದ್ರಿಂದ ಬೇಗ ರಿಕವರಿ ಆಗ್ಬೋದು. ಅದನ್ನು ಕೂಡ ಅಷ್ಟೇ ಡಿಪೆಂಡ್ಸ್. ಕೆಲವ್ರಿಗೆ ರಿಕವರಿ ಟೈಮ್ ನಂಗೆ ತುಂಬ ಫಾಸ್ಟಾಗಿ ರಿಕವರಿ ಆದೆ ನಾನು ಅಂತ ಹೇಳ್ಬೋದು. ಕೆಲವ್ರಿಗೆ ರಿಕವರಿ ಟೈಮ್ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಅದು ಕೂಡ ಬಾಡಿ ಟೈಪ್ ಆಗಿರ್ಬೋದು. ಆ್ಯಂಡ್ ಈವನ್ ಮೈಂಡ್ಸೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಖುಷಿಯಾಗಿ ಪಾಸಿಟಿವ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ, ಓಕೆನಾ? ಪಾಪುದು ಬಟ್ಟೆ ಎಲ್ಲ ಮಡ್ಚಿದ್ದು ಆಯಿತು. ಸೊ ಈಗ ಆ್ಯಕ್ಚುಲಿ ಮತ್ತೆ ಏನಾದರೂ ಮಧ್ಯ ನನಗೆ ಹೊಟ್ಟೆ ಹಸಿದ್ರೆ ನಾನು ಸುಮ್ಮನೆ ಖಾಲಿ ಹೊಟ್ಟೆಲಂತೂ ಖಂಡಿತವಾಗ್ಲೂ ಇರಲ್ಲ, ಯಾವುದಾದ್ರೂ ಹಣ್ಣು ತಗೋತೀನಿ. ತುಂಬ ಜನ ಹೇಳ್ತಾರೆ ಕೆಲವೊಂದೆಲ್ಲ ಹಣ್ಣು ತಿನ್ನಬಾರ್ದು ಹಾಗೆ ಅಂತ. ಬಟ್ ನಾನು ಸದ್ಯಕ್ಕೆ ಪೈನಾಪಲ್, ಪಪಾಯ ಮತ್ತು ಆ್ಯಪಲ್ ಈ 3 ಹಣ್ಣುಗಳನ್ನು ಜಾಸ್ತಿ ಬಳಸ್ತಾ ಇದ್ದೀನಿ. ಏನೇ ಹೊಟ್ಟೆ ಹಸಿದ್ರು ನಾನು ಅದನ್ನೇ ತಗೋತೀನಿ. ಇದರೊಟ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇದು ಸಿಂಪಲ್ಲಾಗಿ ರೆಸಿಪಿ, ಕ್ವಿಕ್ ಆಗಿರುವಂಥ ರೆಸಿಪಿನ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಕಮ್ ಆನ್, ಲೆಟ್ಸ್ ಗೋ. ಸೊ ಈ ಒಂದು ಬ್ಯೂಟಿಫುಲ್ ಓಟ್ಸ್ ರೆಸಿಪಿ ಮಾಡೋದು ತುಂಬಾ ಸುಲಭ. ಸೊ ಈ ರೀತಿ ಪ್ಲೇನ್ ಓಟ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಪ್ಲೇನ್ ಓಟ್ಸ್ನ ನಾನು ಒಬ್ಬಳೇ ತಿನ್ನೋದ್ರಿಂದ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಯೂಸ್ ಮಾಡ್ತೀನಿ. 3 ಟೇಬಲ್ ಸ್ಪೂನೇ ಹಾಕೋತೀನಿ ಅಂದ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು, ನೀವು ಯಾವುದೇ ಕಾಳುಗಳನ್ನು ಬಳಸಬೇಕಾದ್ರೆ, ನಟ್ಸ್ಗಳನ್ನು ಬಳಸಬೇಕಾದ್ರೆ, ಈವನ್ ಓಟ್ಸ್ನ ಬಳಸಬೇಕಾದ್ರೆ ಸ್ವಲ್ಪ ಹೊತ್ತು ನೆನೆಸಿ ಅದನ್ನು ಆ ನೀರನ್ನ ಶೋಧಿಸಿ ಬಳಸೋದು ಒಳ್ಳೆಯದು. ಅದರಲ್ಲಿ ಇರುವಂಥ ಒಂದು ಅಸಿಡಿಕ್ ನೇಚರ್ ಏನಿದೆ ಅದು ಹೊರಟೋಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಕಾಳುಗಳನ್ನು ಬಳಸೋದ್ರ ಮೊದಲು ಸ್ವಲ್ಪ ಹೊತ್ತು ನೆನೆಸಿ ಬಳಸೋದ್ರಿಂದ ಒಳ್ಳೆಯದು, ಓಕೆನಾ? ಒಂದು 3 ಸ್ಪೂನ್ ಇದು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ. ಒಂದು 15-20 ನಿಮಿಷ, ಮಿಕ್ಕಿದ್ದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಅದು ನೆನ್ಕೊಂಡಿರುತ್ತೆ. ನೀವು ಪೈನಾಪಲ್ ಬಳಸ್ಬೋದು, ಆ್ಯಪಲ್ ಬಳಸ್ಬೋದು. ತುಂಬ ಸೂಪರ್ ಅಂದರೆ ಬಾಳೆಹಣ್ಣು ತುಂಬ ರುಚಿ ಅಂತ ಅನಿಸುತ್ತೆ. ಆ್ಯಪಲ್ ಕೂಡ ತುಂಬಾ ರುಚಿ ಅನಿಸುತ್ತೆ. ಸೊ ಪೈನಾಪಲ್ ಓಕೆ. ಆಲ್ಮಂಡ್ ಮತ್ತು ವಾಲ್ನಟ್ನ ನೆನೆಸಿದ್ದೆ. ಸೊ ಆಲ್ಮಂಡು ಎಲ್ಲ ಸಿಪ್ಪೆನ ನಾನು ತೆಗಿತಾ ಇದ್ದೀನಿ. ಡೇಟ್ಸ್ನ ಕೂಡ ನಾನು ನೀಟಾಗಿ ಸುಲಿದ್ಬಿಟ್ಟು ಹಾಕ್ಕೋತೀನಿ. ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ಇದನ್ನು ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಬ್ಲೆಂಡ್ ಮಾಡ್ಕೊಂಡೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ, ನೀವು ತುಂಬ ಕಡಿಮೆ ನೀರನ್ನು ಹಾಕ್ಕೋಬೋದು. ಓಟ್ಸ್ನ ನೆನೆಸಿದ್ದೆ, ಇದನ್ನು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಫಸ್ಟಿಗೆ ಓಟ್ಸ್ ಹಾಕ್ಕೋತೀನಿ. ಈ ಓಟ್ಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಪಾಪು ಅಳ್ತಾ ಅಂದ್ರೆ 1 ನಿಮಿಷ. ಆಯಿತಾ? ಓಟ್ಸ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡೆ. ಸೊ ಇದಾದ ಮೇಲೆ ನಾನು 2 ಸ್ಪೂನ್ ಚಿಯಾ ಸೀಡ್ಸ್ನ ಹಾಕೋತೀನಿ. ಇದ್ರ ಮೇಲೆ ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಒಂದು ಪೌಡರು, ಇದನ್ನೊಂದು ಸ್ವಲ್ಪ ಹಾಕೋತೀನಿ. ಚಕ್ಕೆ ಪುಡಿ ಸ್ವೀಟ್ನ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಚಕ್ಕೆ ಪುಡಿ ಕೂಡ ಹಾಕ್ಕೊಂಡೆ. ಈಗ ಇದಕ್ಕೇನು ಮಾಡ್ತೀನಿ, ನಾನು ಆಲ್ಮಂಡ್ ಮತ್ತು ಡೇಟ್ಸ್ ಲಿಕ್ವಿಡ್ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತೀನಿ. ನೀವು ಎಲ್ಲ ನಟ್ಸ್ನೂ ಯೂಸ್ ಮಾಡ್ಬೋದು, ಅಂದರೆ ನಿಮ್ಮ ಹತ್ರ ದ್ರಾಕ್ಷಿ ಯೂಸ್ ಮಾಡ್ಬೋದು, ಎಲ್ಲ ಯೂಸ್ ಮಾಡ್ಬೋದು. ಮತ್ತು ಬ್ಲೂಬೆರೀಸು ಏನೇನಿದೆ ಎಲ್ಲದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಏನು ಅದನ್ನ ವಾಲ್ನಟ್ನ ನೆನೆಸಿದ್ನಲ್ವ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ.
ಇದ್ರ ಮೇಲೆ ಯಾವುದಾದ್ರೂ ಫ್ರೂಟ್, ನಿಮ್ಮ ಹತ್ರ ಯಾವ ಫ್ರೂಟ್ ಇದೆ ನಮ್ಮ ಮನೇಲಿ ಆ ಫ್ರೂಟ್ನ ಹಾಕ್ಕೋಬೋದು. ಓಕೆ. ಇನ್ನೊಂದು ಮರ್ತಿದ್ದೆ, ಫ್ಲ್ಯಾಕ್ಸ್ ಸೀಡ್ಸ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ನೀವು ಹಾಕ್ಕೋಬೋದು ಸ್ವಲ್ಪ. ನಾನು ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡುವ. ಟ್ರಸ್ಟ್ ಮೀ, ಸಖತ್ತಾಗಿರುತ್ತೆ. ಇದನ್ನು ನೀವು ಹೊರಗಡೆ ಒಂದು 1 hour ಬಿಟ್ಟಾದರೂ ತಿನ್ಬೋದು. ಬಟ್ ತುಂಬ ಚೆನ್ನಾಗಿ ಅನಿಸ್ಬೇಕು ಅಂತಂದರೆ ಇದನ್ನು ನೀವು ಈ ಥರ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿಟ್ಟು ಒಂದು 3 hours ಆದಮೇಲೆ ತಿಂದರೆ ಸಖತ್ ಅನಿಸುತ್ತೆ. ಆ್ಯಂಡ್ ಇದನ್ನು ನೀವು 3 daysವರೆಗೂ ತಿನ್ಬೋದು. ಫಾರ್ ಎಕ್ಸಾಂಪಲ್ ಇವತ್ತು ನೀವು ಮಾಡಿಟ್ರೆ ನೀವು ನಾಳೆ ಬೆಳಗ್ಗೆ ತಿನ್ಬೋದು, ನಾಡಿದ್ದು ತಿನ್ಬೋದು. ಸೊ ಆಫೀಸ್ಗೆ ಹೋಗ್ತಿರೋರು ಅಥವಾ ಏನಾದರೂ ಕೆಲಸ ಇದೆ, ಒಂದು 2 days ನಮಗೇನು ಹೆಲ್ದಿ ಏನೂ ತಿನ್ನೋಕ್ಕಾಗಲ್ಲ, ಅಡುಗೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡಿ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಫ್ರಿಜ್ಜಿಂದ ತೆಗೆದು ಒಂದು 10-15 ನಿಮಿಷ ಅದು ಸ್ವಲ್ಪ ತಣ್ಣಗಿರುತ್ತಲ್ಲ, ಸ್ವಲ್ಪ ಹೋಗುತ್ತೆ ಒಂದು 15-20 minutesಗೆ. ಅದಾದಮೇಲೆ 100% ತಿನ್ಬೋದು. ಸೂಪರಾಗಿ ಟೇಸ್ಟ್ ಇರುತ್ತೆ. ಸೊ ಇದಿಷ್ಟ ಆಯಿತು. ಇನ್ನೂ ತುಂಬ ಇದೆ ಆ್ಯಕ್ಚುಲಿ. ಇಷ್ಟಲ್ಲೇ ವ್ಲಾಗ್ ತುಂಬ ದೊಡ್ಡದಾಯಿತು ಅಂತ ಅನ್ನಿಸ್ತು. ಬಟ್ ನೆಕ್ಸ್ಟ್ ನಾನು ನನ್ನ ಎಕ್ಸಸೈಸ್ ಆಗಿರ್ಬೋದು, ಪಾಪುಗೆ ನಾನು ತರಿಸಿರೋಂಥ ಕೆಲವೊಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಆಗಿರ್ಬೋದು ನಾನು 100% ಮಾತಾಡ್ತೀನಿ. ಹೋಪ್ ಇವತ್ತಿನ ವ್ಲಾಗಲ್ಲಿ ಅಟ್ಲೀಸ್ಟ್ ಒಂದು 2-3 ವಿಷಯಗಳಾದರೂ ನಿಮಗೆ ಸಹಾಯ ಆಗಿರುತ್ತೆ ಅಂತ. ಬಟ್ ನನ್ನ ರೊಟೀನ್ ಇದೇ ಥರ ಇರುತ್ತೆ ಎಕ್ಸಾಕ್ಟಾಗಿ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಒಂದೊಂದು ಥರ. ಅಂದರೆ ಈಗ ನನ್ನ ಮಗಳು ರೊಟೀನ್ ಮೇಲೆ ನನ್ನ ರೊಟೀನ್ ಡಿಪೆಂಡ್ ಆಗಿದೆ, ಹಂಗಾಗೋಗಿದೆ. ಸೊ ಎಸ್, ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಮತ್ತೆ ನಿಮ್ಮೆಲ್ಲರೂ ಸಿಗ್ತೀನಿ. ಮತ್ತಷ್ಟು ಉಪಯುಕ್ತವಾದಂತಹ ವಿಷಯಗಳನ್ನು ತೊಗೊಂಡು ಬರ್ತೀನಿ. ಸೊ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.